ನಮಸ್ತೆ ನಿಮ್ಮೆಲ್ಲರಿಗೆ ನವರಾತ್ರಿ ಹಬ್ಬದ 4ನೇ ದಿನದ ಹಾರ್ದಿಕ ಶುಭಾಶಯಗಳು. ನಾನು ಗಾಯತ್ರಿ. ಈ ದಿನ ನಾವು ನವರಾತ್ರಿಯ 4ನೇ ದಿನದ ವಿಶೇಷತೆಯನ್ನ ತಿಳ್ಕೊಳ್ಳೋಣ. 4ನೇ ದಿನ ದುರ್ಗಾದೇವಿಯ 4ನೇ ರೂಪವಾಗಿರುವಂತಹ ಕೂಷ್ಮಾಂಡ ದೇವಿಯನ್ನ ಪೂಜಿಸ್ತೀವಿ. ಈ ರೂಪ ಬ್ರಹ್ಮಾಂಡದ ಸೃಷ್ಟಿಕರ್ತ ತಾಯಿಯನ್ನ ಪ್ರತಿನಿಧಿಸುತ್ತೆ. ತಾಯಿ ಕೂಷ್ಮಾಂಡಳ ಮುಖದಲ್ಲಿ ಪ್ರಕಾಶಮಾನವಾದ ಕಾಂತಿ ಇರುತ್ತೆ. ಅವಳ ಆಶೀರ್ವಾದದಿಂದ ಭಕ್ತರು ದೈಹಿಕ ಮಾನಸಿಕ ಅಸ್ವಸ್ಥತೆಗಳಿಂದ ಪರಿಹಾರ ಪಡಿತಾರೆ. ಇನ್ನು ಕೂಷ್ಮಾಂಡ ದೇವಿಗೆ 8 ಕೈಗಳಿದ್ದು ಅವುಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಮಲದ ಹೂವು, ಮಡಿಕೆ, ಚಕ್ರ, ಗದೆ ಮತ್ತೆ ಜಪಮಾಲೆಯನ್ನ ಹಿಡಿದಿರ್ತಾಳೆ. ಅವಳ ವಾಹನ ಸಿಂಹ. ದೇವಿಯ ಆರಾಧನೆಯ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸೋದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಪೂಜೆ ವಿಧಾನ ಸರಳ. ಮುಂಜಾನೆ ಸ್ನಾನ ಮಾಡಿ ಶುದ್ಧವಾಗಿ ಕುಳಿತು ಧೂಪ, ದೀಪ, ಅಕ್ಷತೆ, ಕೆಂಪು ಹೂವುಗಳು ಮತ್ತೆ ಬಿಳಿ ಕುಂಬಳಕಾಯಿ, ಹಣ್ಣುಗಳು, ಒಣ ಹಣ್ಣುಗಳನ್ನ ಅರ್ಪಿಸಬೇಕಾಗತ್ತೆ. ನಂತರ ಮೊಸರನ್ನ ನೈವೇದ್ಯವಾಗಿ ಅರ್ಪಿಸಿ ಪೂಜೆ ನಂತರ ಪ್ರಸಾದವಾಗಿ ಹಂಚಬೇಕು. ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇನ್ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಹೀಗೆ ಪೂಜಿಸೋದ್ರ ಮೂಲಕ ತಾಯಿ ಕೂಷ್ಮಾಂಡಳ ಆಶೀರ್ವಾದವನ್ನ ಪಡಿಬಹುದು. ಎಲ್ಲ ಭಕ್ತರಿಗೆ ಶಾರದೀಯ ನವರಾತ್ರಿಯ 4ನೇ ದಿನದಂದು ಸಂತೋಷ, ಶಕ್ತಿ ಮತ್ತೆ ಸಮೃದ್ಧಿ ತರಲಿ ಅಂತ ಆಶಯದಿಂದ ಈ ಪೂಜೆಯನ್ನ ಆಚರಿಸೋಣ.